ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಶ್ರೂಮ್ ಕಬಾಬ್ ಮಾಡಿದ್ದೀನಿ. ಅದನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬೇಸನ್ ತಗೊಂಡು ಅದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. 1 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಳ್ಳಿ. 1 ಸ್ಪೂನ್ ಮೆಣಸಿಕಾಯಿ ಪುಡಿ ಹಾಕ್ಕೊಳ್ಳಿ. ಮತ್ತು ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ಳಿ. ಮತ್ತು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಳ್ಳಿ. ಅರ್ಧ ಹೋಳು ನಿಂಬೆಹಣ್ಣ ತಗೊಂಡು ನಿಂಬೆ ರಸನ ಹಿಂಡ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಳ್ಳಿ. ನಾನು ಇದಕ್ಕೆ ಒಂದು ಮೊಟ್ಟೆನ ಹೊಡೆದಾಕ್ತಾಯಿದ್ದೀನಿ. ಬೇಕಾದರೆ ನೀವು 2 ಸ್ಪೂನ್ ನೀರನ್ನ ಯೂಸ್ ಮಾಡಿ ಇದನ್ನು ಕಲಿಸ್ಕೋಬೋದು. ಇದು ಮನೆಯಲ್ಲೇ ಮಾಡಿದ್ದ ಪೌಡ್ರು. ಈ ಥರ ಮಾಡ್ಕೊಂಡು ನೀವು ಕಬಾಬ್ನ ಹಾಕೋಬೋದು. ನಾನು ಇದಕ್ಕೆ ಯಾವುದೇ ಕಲರ್ನು ಬಳಸ್ತಾ ಇಲ್ಲ. ನೀಟಾಗಿ ಸ್ಟಿರ್ ಮಾಡಿಕೊಂಡು ಒಂದು ಹದಕ್ಕೆ ಕಲಿಸ್ಕೊಳ್ಳಿ. ಯಾವುದೇ ರೀತಿ ಗಂಟು ಇರದೇ ಇರಲಿ. ನಾನು ಇದಕ್ಕೆ ಒಂದು ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಮಿಶ್ರಣಕ್ಕೆ ನಾನು ಅದನ್ನು ಹಾಕಿ ಕಲಿಸ್ಕೋತೀನಿ. ಎಲ್ಲ ಮಶ್ರೂಮು ನೀಟಾಗಿ ಕೋಟಿಂಗ್ ಆಗೋಂಗೆ ಕಲಿಸ್ಕೊಳ್ಳಿ. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಇಟ್ಟು ಕಾದಿದ ಎಣ್ಣೆ, ಅದಕ್ಕೆ ನಾನು ಒಂದೊಂದೇ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಇದು ಕ್ರಿಸ್ಪಿ ಆಗೋವರೆಗೂ ಕರ್ಕೊಳ್ಳಿ. ಮತ್ತು ತಿರುಗಿಸಿ ಈ ಥರ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಈಗ ನೀಟಾಗಿ ಮಶ್ರೂಮ್ ಕಬಾಬ್ ಬೆಂದಿದೆ. ಇದನ್ನು ಎಣ್ಣೆಯಿಂದ ಹೊರಗೆ ತಗೊಳ್ಳಿ. ಮತ್ತು ಒಂದಿಡಿ ಕರ್ಬೇವಿನ ಸೊಪ್ಪನ್ನ ಹಾಕಿ ಅದನ್ನು ಕರೆದು ಅದನ್ನು ಎಣ್ಣೆಯಿಂದ ತಗೊಳ್ಳಿ. ಇದನ್ನು ಮಶ್ರೂಮ್ ಕಬಾಬ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಶ್ರೂಮ್ ಕಬಾಬ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.